ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೃಶ್ಚಿಕ ರಾಶಿಯವರ ಜೀವನ ಹೇಗಿರುತ್ತದೆ, ದೇವರ ಕೃಪಕಟಾಕ್ಷ ಈ ರಾಶಿಯವರಿಗೆ ಹೇಗೆಲ್ಲ ಕೆಲಸ ಮಾಡುತ್ತೆ ಎನ್ನುವುದು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ. ವೃಶ್ಚಿಕ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಮುಖ್ಯವಾದ ವರಗಳು ಯಾವುದೆಂದು ತಿಳಿಯೋಣ. ಜೊತೆಗೆ ವೃಶ್ಚಿಕ ರಾಶಿಯವರ ಗುಣ ಸ್ವಭಾವ ಹೇಗಿರಲಿದೆ, ವೃಶ್ಚಿಕ ರಾಶಿಯವರು ತಮ್ಮ ಜೀವನಗಳಲ್ಲಿ ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ, ಈ ಎಲ್ಲಾ ಅಂಶಗಳ ಕುರಿತು ಪ್ರತಿಯೊಂದು ಮಾಹಿತಿಯನ್ನ ವೃಶ್ಚಿಕ ರಾಶಿಯವರ ಬಗ್ಗೆ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಎಲ್ಲಾ ಮಾಹಿತಿಯನ್ನ ತಿಳಿಯಲು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ತಪ್ಪದೆ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಹೌದು ಸ್ನೇಹಿತರೆ, ವೃಶ್ಚಿಕ ರಾಶಿಯವರಿಗೆ ಭಗವಂತನು ಕೊಟ್ಟಿರುವಂತಹ ಯೋಗಗಳು ಯಾವುದು ಎಂದು ನೋಡೋದಾದ್ರೆ, ವೃಶ್ಚಿಕ ರಾಶಿಯವರು ಬಹಳಷ್ಟು ದೃಢವಾಗಿರ್ತಾರೆ. ಹೌದು, ಈ ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ ಎಂದು ನೋಡೋದಾದ್ರೆ, ವೃಶ್ಚಿಕ ರಾಶಿಯವರು ತುಂಬಾನೇ ಗಟ್ಟಿ ಮನುಷ್ಯರು ಎಂದೇ ಹೇಳಬಹುದು. ಇವರು ಏನೇ ಒಂದು ಕೆಲಸ ಮಾಡಿದ್ರು ಸಹ ಅವರು ದೃಢವಾಗಿ ಹಾಗೂ ಸದೃಢವಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಈ ವೃಶ್ಚಿಕ ರಾಶಿಯವರು ದೃಢವಾಗಿರ್ತಾರೆ. ನಂತರ ವೃಶ್ಚಿಕ ರಾಶಿಯವರಿಗೆ ಅವರ ಮೇಲೆ ಅವರಿಗೆ ನಂಬಿಕೆ ಅನ್ನೋದು ತುಂಬಾನೇ ಹೆಚ್ಚಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಅವರ ಮೇಲೆ ಅವರಿಗೆ ನಂಬಿಕೆ ಜಾಸ್ತಿ ಇರೋದ್ರಿಂದ ನಾನು ಏನಾದರೂ ಸಾಧಿಸಬಲ್ಲೆ ಎನ್ನುವ ಆತ್ಮಸ್ಥೈರ್ಯ ಇದ್ದೇ ಇರುತ್ತದೆ. ಒಂದು ಕೆಲಸಕ್ಕೆ ಕೈ ಹಾಕ್ತೀನಿ ಅಂದ್ರೆ ಅದರಲ್ಲಿ ಸಕ್ಸಸ್ ಆಗೇ ಆಗ್ತೀನಿ ಅನ್ನೋದು ಅಷ್ಟು ಬಲವಾದ ನಂಬಿಕೆ ಇಟ್ಕೊಂಡಿರ್ತಾರೆ. ಈ ರಾಶಿಯವರು ನಿಮ್ಮ ಜೀವನದಲ್ಲಿ ಬಹಳ ಕಷ್ಟಗಳನ್ನ ಅನುಭವಿಸುತ್ತಾ ಇರ್ತೀರಾ. ನೀವು ಎಷ್ಟು ಕಷ್ಟ ಪಡ್ತೀರಾ ಅಂದ್ರೆ ಜೀವನದಲ್ಲಿ ಸಕ್ಸಸ್ ಪಡೆಯೋಕೆ ನಿಮ್ಮ ಜೀವನವೆಲ್ಲ ನೀವು ಅದಕ್ಕಾಗಿ ಮೀಸಲಿಟ್ಟಿರ್ತೀರಾ. ಅಷ್ಟು ಕಷ್ಟಗಳನ್ನ ಪಡಬೇಕಾಗಿರುತ್ತದೆ. ವೃಶ್ಚಿಕ ರಾಶಿಯವರು ಅವರ ಜೀವನ ಪರ್ಯಂತ ನಿಮ್ಮನ್ನ ಬೇರೆಯವರಿಗೆ ಹೋಲಿಸಿಕೊಳ್ಳೋದನ್ನೇ ಮಾಡಿರ್ತೀರಿ. ದಯವಿಟ್ಟು ಯಾರಿಗೂ ಸಹ ಹೋಲಿಕೆ ಮಾಡಿಕೊಳ್ಬೇಡಿ. ಬೇರೆಯವರು ನಿಮ್ಮನ್ನ ಬೇಗ ಇಷ್ಟಪಡ್ತಾರೆ, ಆದ್ರೆ ನಿಮ್ಮನ್ನ ಬೇರೆಯವರಿಗೆ ಹೋಲಿಸಿಕೊಳ್ಳೋದು ತುಂಬಾ ಕಷ್ಟಕರವಾಗಿರುತ್ತದೆ. ನಿಮ್ಮನ್ನ ಯಾರಾದ್ರೂ ಬಂದು ನಿಮಗೆ ಇಂಪ್ರೆಸ್ ಮಾಡಬೇಕು, ನಿಮ್ಮನ್ನ ಅವರ ಕಡೆಗೆ ಗಮನ ಸೆಳೆದುಕೊಡ್ಬೇಕು ಎಂದುಕೊಳ್ಳುವುದು ಅವರಿಗೆ ತುಂಬಾ ಇಷ್ಟವಾಗುತ್ತೆ. ನೀವು ಅಷ್ಟು ದೃಢವಾಗಿರ್ತೀರ. ಯಾರಿಗೂ ಸಹ ಹುಸಿಯಾಗಿ ಬಗ್ಗಲ್ಲ, ಯಾರಿಗೂ ಸಹ ಈಸಿಯಾಗಿ ಬೀಳಲ್ಲ. ತೆಗಳಿ ಹೊಗಳಲ್ಲಿ ಯಾವುದಕ್ಕೂ ಜಗ್ಗುವ ಜಯಮಾನ ನಿಮ್ಮದಲ್ಲ. ಇಂತಹ ಮನೋಭಾವನೆಯನ್ನ ಈ ವೃಶ್ಚಿಕ ರಾಶಿಯವರಿಗೆ ಆ ಭಗವಂತನೇ ಕರುಣಿಸುತ್ತಾನೆ ಎಂದೇ ಹೇಳಬಹುದು. ವೃಶ್ಚಿಕ ರಾಶಿಯವರು ಸ್ವಲ್ಪ ಮೊಂಡು ಸ್ವಭಾವದವರು ಎಂದೇ ಹೇಳಬಹುದು. ಯಾಕಂದ್ರೆ ಮೊದಲೇ ನಿಮ್ಮನ್ನ ಯಾರು ಒಲಿಸಿಕೊಳ್ಳೋಕೆ ಆಗೋದಿಲ್ಲ, ಯಾರಿಗೂ ಸಹ ನಿಮ್ಮನ್ನ ಇಂಪ್ರೆಸ್ ಮಾಡೋಕ್ಕಾಗೋದಿಲ್ಲ, ಯಾರೊಂದಿಗೂ ಸಹ ನೀವು ಅಷ್ಟು ಬೇಗ ಒಲಿಯಲ್ಲ. ಸ್ವಲ್ಪ ಮೊಂಡು ಸ್ವಭಾವ ನಿಮ್ದು. ನೀವು ಯಾರ ಮಾತನ್ನು ಕೇಳೋದಿಲ್ಲ. ನೀವು ನಿಮ್ಮ ದಾರಿ ಏನಿದೆ ಅದೇ ದಾರಿಯಲ್ಲಿ ಹೋಗುವಂತಹ ಸ್ವಭಾವ ನಿಮ್ಮದಾಗಿದೆ. ನೀವು ಕಾನ್ಫಿಡೆನ್ಸ್ ಅಂದ್ರೆ ಕಾನ್ಫಿಡೆನ್ಸ್. ನೀವು ಯಾರ ಜೊತೆನೂ ಮಾತನಾಡೋದಿಲ್ಲ. ಸೇಡಿಗೆ ಸೇಡನ್ನ ತೀರಿಸಿಕೊಳ್ಳುವಂತಹ ಮನಸ್ಥಿತಿ ಇವರದ್ದಾಗಿರುತ್ತೆ. ವೃಶ್ಚಿಕ ರಾಶಿಯವರು ಒಂದು ವೇಳೆ ಯಾರಾದ್ರೂ ಮೋಸ ಮಾಡಿದ್ರು ಅಂದ್ರೆ ಇವರು ಅವರ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳುವವರು ಸಹ ಬಿಡೋದಿಲ್ಲ. ಅಷ್ಟು ದೃಢವಾಗಿರ್ತಾರೆ. ಜೊತೆಗೆ ಅಷ್ಟೇ ಮೊಂಡು ಸ್ವಭಾವದವರು ಆಗಿರ್ತಾರೆ. ವೃಶ್ಚಿಕ ರಾಶಿಯವರು ಯಾರೊಬ್ಬರ ತಂಟೆ ತಕರಾರಿಗೆ ಹೋಗಲ್ಲ. ಇವರ ತಂಟೆಗೆ ಯಾರಾದ್ರೂ ಮಿಸ್ ಆಗಿ ಬಂದ್ರೆ ಅವರು ಖಂಡಿತವಾಗ್ಲೂ ಸಹ ಅವರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಈ ರೀತಿಯಾಗಿ ಇರುವ ಮೊಂಡು ಸ್ವಭಾವ ಇವರದ್ದು. ಹಾಗೆ ಸೇಡಿಗೆ ಸೇಡನ್ನ ತೀರಿಸಿಕೊಳ್ಳದೆ ಬಿಡುವ ಪ್ರಶ್ನೆಯೇ ಇಲ್ಲ. ನೀವೆಲ್ಲ ಕೇಳಿರ್ತೀರ, ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ ಅನ್ನೋ ರೀತಿ. ವೃಶ್ಚಿಕ ರಾಶಿಯವರು ಅದು ಎಷ್ಟೇ ದಿನಗಳಾದರೂ ಸಹ ಕಾದು ಸೇಡಿಗೆ ಸೇಡು ಎನ್ನುವ ರೀತಿಯಲ್ಲಿ ಇವರ ಕೆಲಸವನ್ನ ಮುಗಿಸುತ್ತಾರೆ. ಇವರಿಗೆ ಯಾರಾದ್ರೂ ಬೇಜಾರು ಮಾಡಿದ್ರೆ, ನಂಬಿಕೆ ದ್ರೋಹ ಮಾಡಿದ್ರೆ ಇವರಿಗೆ ಸೇಡು ತೀರಿಸಿಕೊಳ್ಳುವ ತನಕ ಬಿಡೋದಿಲ್ಲ. ಇನ್ನ ಈ ರಾಶಿಯವರಿಗೆ ನಕಾರಾತ್ಮಕವಾದ ಶಕ್ತಿಯ ಕಾಟ ತುಂಬಾ ಜಾಸ್ತಿ ಇರುತ್ತೆ. ಅದು ಇವರಿಗೆ ತೊಂದರೆ ಕೊಡ್ತಾ ಇರುತ್ತೆ. ಈ ನಕಾರಾತ್ಮಕ ಶಕ್ತಿ ಅಂದ್ರೆ ನೆಗೆಟಿವ್ ಎನರ್ಜಿ. ಆ ನೆಗೆಟಿವ್ ಎನರ್ಜಿ ಅನ್ನೋದು ವೃಶ್ಚಿಕ ರಾಶಿಯವರಿಗೆ ಮೊದಲು ಒಂದು ಅಂಟಿಕೊಳ್ಳುತ್ತದೆ ಎಂದೇ ಹೇಳಬಹುದು. ಎಲ್ಲರ ಜೊತೆಯಲ್ಲಿಯೂ ಸಹ ಚಿಕ್ಕ ಚಿಕ್ಕ ವಿಷಯಗಳಿಗೂ ಸಹ ಈ ರಾಶಿಯವರು ತುಂಬಾನೇ ಜಗಳ ಮಾಡ್ತಾರೆ. ಇವರು ಸುಮ್ಮನೆ ಇರೋರೇ ಅಲ್ಲ. ಅವರು ಏನಾದ್ರೂ ಒಂದು ಸಣ್ಣ ಪುಟ್ಟದ್ದು ಅಂದ್ರೂ ಕ್ಯಾತೆ ತೆಗೆದು ಜಗಳಕ್ಕೆ ಇಳಿದು ಬಿಡ್ತಾರೆ. ನೀವು ಆ ಸಮಯದಲ್ಲಿ ಯಾರೊಬ್ಬರ ಮಾತನ್ನು ಕೇಳಲ್ಲ. ನೀವು ಈ ವೇಳೆ ಯಾರಾದ್ರೂ ನಿಮಗೆ ಬುದ್ಧಿ ಹೇಳಿದ್ರೆ ನೀವ್ಯಾಕೆ ನನ್ನ ವಿಷಯಕ್ಕೆ ಬಂದ್ರಿ ಎಂದು ಬುದ್ಧಿ ಹೇಳಲು ಬಂದವರ ಮೇಲೆ ಜಗಳಕ್ಕೆ ಬಿದ್ದು ಬಿಡ್ತೀರಾ. ಈ ರೀತಿಯ ಸ್ವಭಾವದವರು ಆಗಿರ್ತೀರಾ ಈ ವೃಶ್ಚಿಕ ರಾಶಿಯವರು. ಇನ್ನ ಸ್ಟ್ರೇಟ್ ಫಾರ್ವರ್ಡ್ ಜಾಸ್ತಿ ಇರ್ತಾರೆ. ಅಂದ್ರೆ ಏನಾದ್ರೂ ಹೇಳ್ಬೇಕು ಅಂದ್ರೆ ಒಳಗೊಂದು ಹೊರಗೊಂದು ಇಟ್ಕೊಳ್ಳಲ್ಲ. ನೀನು ಬೇಜಾರು ಮಾಡ್ಕೊಳ್ತೀಯಾ ಮಾಡ್ಕೋ ಎಂದು ನೇರವಾಗಿಯೇ ಹೇಳಿಬಿಟ್ಟು ಡೈರೆಕ್ಟ್ ಆಗಿ ಮಾತನಾಡ್ತೀರಾ. ಹೇಳಿದ್ದನ್ನೇ ಮಾಡ್ತೀರಾ, ಮಾಡೋದನ್ನೇ ಹೇಳ್ತೀರಾ. ನಮ್ಮವರಾಗ್ಲಿ ಬೇರೆಯವರಾಗ್ಲಿ ಎಲ್ಲರಿಗೂ ಒಂದೇ ಮಾತು. ಇಂತಹ ಸ್ವಭಾವವನ್ನ ರೂಢಿಸ್ಕೊಂಡಿರ್ತೀರಾ. ಇವರು ಯಾವಾಗ್ಲೂ ಜಾಸ್ತಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇರ್ತಾರೆ. ಇದನ್ನ ನೋಡಿ ಬೇರೆಯವರು ನಿಮ್ಮನ್ನ ದ್ವೇಷ ಮಾಡೋಕೆ ಶುರು ಮಾಡ್ತಾರೆ. ವೃಶ್ಚಿಕ ರಾಶಿಯವರು ಎಲ್ಲಾ ಕಲೆಗಳನ್ನ ಕಲಿಯಬೇಕೆಂಬ ಹಂಬಲವಿರುತ್ತದೆ.
ಕಲಿತುಕೊಳ್ಳುವ ಆಸೆ ತುಂಬಾ ಜಾಸ್ತಿ ಇರುತ್ತೆ. ಈ ರಾಶಿಯವರಿಗೆ ನಾನು ಏನಾದ್ರೂ ಹೊಸದಾಗಿ ಕಲಿತುಕೊಳ್ಬೇಕು, ನಾನು ಏನಾದ್ರೂ ಹೊಸದಾಗಿ ಮಾಡಬೇಕು, ನಾನು ಏನಾದ್ರೂ ಹೊಸದಾಗಿ ತಿಳಿದುಕೊಳ್ಬೇಕು, ನಾನು ಯಾವ್ದಾದ್ರೂ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ನಾನು ಎಲ್ಲಾ ವಿಚಾರಗಳಲ್ಲಿಯೂ ಗೆಲ್ಲಬೇಕು, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಇವರಿಗೆ ತುಂಬಾ ಆಸೆ, ಕನಸು ಇರುತ್ತದೆ. ಯಾವ್ದಾದ್ರೂ ಒಂದು ಕಲಿಯಬೇಕು ಎನ್ನುವಂತಹ ಆಸಕ್ತಿ ತುಂಬಾನೇ ಇವರಲ್ಲಿ ಇರುತ್ತದೆ. ಈ ರಾಶಿಯವರಿಗೆ ಎಲ್ಲಾ ಗೊತ್ತಿದ್ರೂ ಸಹ ಏನು ಗೊತ್ತಿಲ್ವೇನೋ ಅನ್ನುವ ರೀತಿಯಲ್ಲಿ ಇದ್ದು ಬಿಡ್ತಾರೆ. ಇವರಿಗೆ ಎಲ್ಲಾ ಕಲೆನೂ ಸ್ವಲ್ಪವಾದ್ರೂ ತಿಳಿದಿರುತ್ತೆ, ಆದ್ರೂ ಏನು ಗೊತ್ತಿಲ್ಲವೇನೋ ಅನ್ನುವ ರೀತಿಯಲ್ಲೇ ಇದ್ದು ಬಿಡ್ತಾರೆ. ವೃಶ್ಚಿಕ ರಾಶಿಯವರ ಹಣಕಾಸಿನ ವಿಚಾರ ನೋಡೋದಾದ್ರೆ ಹಣವನ್ನು ತುಂಬಾ ಜಾಸ್ತಿ ಖರ್ಚು ಮಾಡ್ತಾರೆ. ಇವರು ಖರ್ಚು ಮಾಡ್ತಾರೆ ಅಂದ್ರೆ ಇವರು ದುಡಿಯೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಖರ್ಚು ಮಾಡ್ತಾರೆ. ಒಂದು ವೇಳೆ ದುಡಿಮೆ ಇಲ್ಲದೆ ಇದ್ದರೂ ಸಹ ಸಾಲವನ್ನಾದ್ರೂ ಮಾಡಿ ಖರ್ಚು ಮಾಡಿಬಿಟ್ಟಿರ್ತಾರೆ. ಇವರಿಗೆ ಯಾವ್ದಾದ್ರೂ ವಸ್ತು ಇಷ್ಟವಾದ್ರೆ ಅದನ್ನ ಖರೀದಿ ಮಾಡುವವರಿಗೂ ಸಹ ಬಿಡೋದಿಲ್ಲ. ಅದು ನನಗೆ ಬೇಕು ಅಂದ್ರೆ ಬೇಕೇ ಬೇಕು ಅನ್ನುವ ಸ್ವಭಾವದವರು. ಕೊನೆಗೆ ಅವರ ಬಳಿ ಹಣವಿಲ್ಲವೆಂದರೂ ಸಹ ಸಾಲವನ್ನ ಮಾಡಿ ಆದ್ರೂ ಅದನ್ನ ತೆಗೆದುಕೊಳ್ತಾರೆ. ಅಂತಹ ಹಠ ಸ್ವಭಾವ ಒಳ್ಳೆಯದಲ್ಲ. ಹಾಗಾಗಿ ಅವರು ಹೆಚ್ಚೆಚ್ಚು ಹಣವನ್ನ ಪೋಲು ಮಾಡ್ತಾರೆ. ವೃಶ್ಚಿಕ ರಾಶಿಯವರು ಜಾಸ್ತಿ ಖರ್ಚು ಮಾಡೋದ್ರಲ್ಲಿ ಎತ್ತಿದ ಕೈ ಎಂದೇ ಹೇಳಬಹುದು. ಇವರು ಲಕ್ಸುರಿ ಜೀವನ ಮಾಡಬೇಕೆಂದು ಕನಸು ಕಾಣ್ತಾರೆ. ಯಾವ ರೀತಿ ಕನಸು ಇರುತ್ತೆ ಅಂದ್ರೆ ಇವರ ಹತ್ರ ಹಣ ಇಲ್ಲವೆಂದ್ರೂ ಸಹ ಜೀವನ ಲಕ್ಸುರಿಯಾಗಿ ಇರಬೇಕು ಎನ್ನುವ ರೀತಿಯಲ್ಲಿ ಬದುಕ್ತಾರೆ. ಚೆನ್ನಾಗಿರ್ಬೇಕು ನಿಜ, ಹಾಗಂತ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ಬೇಕು ಎನ್ನುವ ಸ್ವಭಾವ ಅಥವಾ ಮನೋಭಾವ ಇವರದ್ದು. ಹಾಗೆಯೇ ಇವರು ಎಷ್ಟು ದುಡಿತಾರೋ ಅಷ್ಟೆಲ್ಲವನ್ನ ಖರ್ಚು ಮಾಡಿಬಿಡ್ತಾರೆ. ಈ ರಾಶಿಯವರು ಹೇಗೆ ಅಂದ್ರೆ ಜೀವನವನ್ನ ಚೆನ್ನಾಗಿ ಇಟ್ಕೊಳ್ಬೇಕು, ನಮಗಿರುವುದು ಒಂದೇ ಜೀವನ, ಚೆನ್ನಾಗಿ ತಿಂದು ಉಂಡು ಸಾಯೋಣ ಅನ್ನುವ ರೀತಿಯಲ್ಲಿ ಈ ವೃಶ್ಚಿಕ ರಾಶಿಯವರು ಇದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಇವರು ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಪಡ್ತಾರೆ. ಯಾಕಂದ್ರೆ ಹಣವನ್ನ ಯಾವುದೇ ಕಾರಣಕ್ಕೂ ಸೇವ್ ಮಾಡಲ್ಲ. ಅವರ ಹತ್ತಿರ ಇರುವ ಹಣಕ್ಕಿಂತ ಇನ್ನು ಹೆಚ್ಚಿನ ಹಣವನ್ನ ಖರ್ಚು ಮಾಡ್ತಾರೆ. ಈ ವೃಶ್ಚಿಕ ರಾಶಿಯವರು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತನಾಡ್ತಾರೆ. ಇವರು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತನಾಡೋದನ್ನ ನೋಡ್ಬಿಟ್ಟೆ ಜನಗಳು ಇವರನ್ನ ಮಾತನಾಡಿಸಲು ಹಿಂದೆ ಮುಂದೆ ನೋಡ್ತಾರೆ. ಜನಗಳಿಗೆ ಒಳಗೊಂದು ಹೊರಗೊಂದು ಮಾತನಾಡುವವರೇ ಜಾಸ್ತಿ ನಂಬ್ತಾರೆ. ಆದ್ರೆ ಇವರು ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತಾರಲ್ಲ, ಹಾಗಾಗಿ ಜನರು ಇವರಿಗೆ ಅಹಂಕಾರ, ದುರಹಂಕಾರ ಅನ್ನೋ ತರಾನೇ ಯೋಚನೆ ಮಾಡಿಬಿಟ್ಟು ಇವರನ್ನ ತಪ್ಪಾಗಿ ತಿಳಿದುಕೊಂಡ್ಬಿಡ್ತಾರೆ. ಹಾಗೆಯೇ ಹಿತಶತ್ರುಗಳು ಅಂದ್ರೆ ಸಂಬಂಧಿಕರೇ. ಇವರು ತೊಂದರೆಗಳನ್ನ ಕೊಡ್ತಾನೆ ಇರ್ತಾರೆ. ವೃಶ್ಚಿಕ ರಾಶಿಯವರು ಇವರ ಜೀವನದಲ್ಲಿ ಯಾವಾಗ್ಲೂ ಕಾನ್ಫಿಡೆನ್ಸ್ ಆಗಿರ್ತಾರೆ. ಅದೇ ಜೀವನದ ಉದ್ದಕ್ಕೂ ಇವರಿಗೆ ತೊಂದರೆಗಳೇ ಹೆಚ್ಚು. ಆದಷ್ಟು ಕೋಪವನ್ನ ಕಡಿಮೆ ಮಾಡ್ಕೊಳ್ಳಿ ಹಾಗೂ ಹಣದ ಖರ್ಚುಗಳನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಳಿ. ಅವಶ್ಯಕತೆ ಇದ್ರೆ ಮಾತ್ರ ಖರೀದಿಯನ್ನ ಮಾಡಿ ಎಂದು ಹೇಳುತ್ತಾ ಪ್ರತಿಯೊಬ್ಬರ ಸಲಹೆಯನ್ನ ಪಡೆದು ಅಂತಿಮವಾಗಿ ನಿರ್ಧಾರವನ್ನ ಕೈಗೊಳ್ಳಿ. ಎಲ್ಲಾ ಒಳ್ಳೆಯದಾಗುತ್ತೆ. ಆದಷ್ಟು ತಾಳ್ಮೆಯಿಂದ ಇರಿ. ಪ್ರತಿಯೊಬ್ಬರಿಗೂ ಅದೃಷ್ಟ ಅನ್ನೋದು ಬಂದೇ ಬರುತ್ತೆ. ಬಂದ ಅದೃಷ್ಟವನ್ನ ಸದುಪಯೋಗ ಪಡಿಸಿಕೊಂಡು ಒಳ್ಳೆಯ ಜೀವನ ನಿಮ್ಮದಾಗ್ಲಿ ಎಂದು ನನ್ನ ಹಾರೈಕೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದೇ ಈ ಭಗವಂತ ಕೊಟ್ಟಿರುವಂತಹ ವರಗಳು. ಅಂದ್ರೆ ಇವರಿಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತಾರೆ, ಎಲ್ಲ ಕಲೆನೂ ಕಲ್ತ್ಕೊಂಡಿರ್ತಾರೆ, ಹಾಗೆಯೇ ಎಲ್ಲ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ತರನೇ ಇದ್ದು ಬಿಡ್ತಾರೆ. ಹೀಗೆ ಇವರು ಇವರ ಜೀವನವನ್ನ ಸಾಗಿಸುತ್ತಿರ್ತಾರೆ. ನೋಡಿದ್ರಲ್ಲ, ವೃಶ್ಚಿಕ ರಾಶಿಯವರಿಗೆ ಇಷ್ಟೆಲ್ಲ ಭಗವಂತ ವರ ಕೊಟ್ಟಿದ್ದಾನೆ, ಅದರಲ್ಲಿ ಸ್ವಲ್ಪ ತೊಂದರೆಗಳು ಇವೆ, ಅದನ್ನ ನೀವು ಎಚ್ಚರಿಕೆಯಿಂದ ನಿಭಾಯಿಸಿಕೊಳ್ಳಿ ಎಂದು ಹೇಳುತ್ತಾ ಈ ಒಂದು ಮಾಹಿತಿಯನ್ನು ಮುಗಿಸ್ತಾ ಇದ್ದೇನೆ. ವೃಶ್ಚಿಕ ರಾಶಿಯವರಿಗೆ ಆ ದೇವರು ಒಳ್ಳೆಯದನ್ನೇ ಕರುಣಿಸಲಿ ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್. ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ. ಹಾಗೂ ವೃಶ್ಚಿಕ ರಾಶಿಯವರಿಗೆ 2026ನೇ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ 7 ಚಮತ್ಕಾರದ ಬಗ್ಗೆ ಹಾಗೂ ನೀವು ಯಾವ ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬಂತಹ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ. ಮಾತಿನಲ್ಲಿ ಬಹಳ ಚತುರರಾಗಿರ್ತೀರಾ. ನೀವು ಒಳ್ಳೆಯವರಿಗೆ ಒಳ್ಳೆಯವರಾಗಿರ್ತೀರಾ, ಕೆಟ್ಟವರಿಗೆ ಕೆಟ್ಟವರು. ಸ್ನೇಹ ಅಂತ ಬಂದ್ರೆ ಪ್ರಾಣ ಕೊಡುವುದಕ್ಕೂ ಸಿದ್ಧವಾಗಿರ್ತೀರಾ. ದ್ವೇಷ ಕಟ್ಟಿಕೊಂಡ್ರೆ, ನಿಮ್ಮನ್ನ ಯಾರಾದ್ರೂ ಒಂದು ಸಲ ಎದುರು ಹಾಕಿಕೊಂಡ್ರೆ ನಿಮ್ಮಂತಹ ಛಲಗಾರರು, ಹಠಗಾರರು ಯಾರೂ ಇರೋದಿಲ್ಲ. ನಿಮಗ್ ನೀವೇ ಸಾಟಿ ಆಗಿರ್ತೀರಾ. ಮಾತಿನಲ್ಲಿ ನಿಮ್ಮನ್ನ ಸೋಲಿಸಲು ಯಾರಿಗೂ ಸಾಧ್ಯವಿಲ್ಲ. ತುಂಬಾ ಜ್ಞಾನವಂತರಾಗಿರ್ತೀರಾ, ಬುದ್ಧಿವಂತರಾಗಿರ್ತೀರಾ, ಒಳ್ಳೆ ಕೇಳುಗರಾಗಿರ್ತೀರಿ. ರಾಜಕಾರಣ, ದೇಶದಲ್ಲಿ ಏನೇ ವಿಚಾರಗಳು, ಘಟನೆಗಳು ನಡೀತಾ ಇದೆ ಎಂಬಂತಹ ವಿಚಾರಗಳನ್ನ ತಿಳಿಯಲು ಬಹಳ ಕುತೂಹಲಕಾರಿಯಾಗಿರ್ತೀರಾ, ತುಂಬಾ ಕ್ಯೂರಿಯಸ್ ಆಗಿರ್ತೀರಾ. ಮಧ್ಯರಾತ್ರಿಯಲ್ಲಿ ಯಾರೇ ಸ್ನೇಹಿತರಾಗ್ಲಿ, ಸಂಬಂಧಿಕರಾಗ್ಲಿ ಬಂದರೂ ಸಹ ಅವರಿಗೆ ಅಡಿಗೆ ಮಾಡಿ ಬಡಿಸುವಷ್ಟು ಉದಾರಿಗಳಾಗಿರ್ತೀರಾ. ತುಂಬಾ ಹೊಂದಾಣಿಕೆ ಸ್ವಭಾವದವರು ವೃಶ್ಚಿಕ ರಾಶಿಯವರು. ಓದೋದ್ರಲ್ಲಿ, ಬರೆಯೋದ್ರಲ್ಲಿ ಬಹಳ ಆಸಕ್ತಿ ಉಳ್ಳವರು. ಪೇಪರ್ ಓದುವಾಗ ತುಂಬಾ ಇಂಪಾರ್ಟೆಂಟ್ ನ್ಯೂಸ್ ಆಗ್ಲಿ, ಒಳ್ಳೆಯ ಶುಭಾಷಿತ ಆಗ್ಲಿ, ಹಿತ ನುಡಿಗಳೇ ಆಗಲಿ ಏನನ್ನಾದ್ರೂ ಕಂಡ್ರೆ ಇಮಿಡಿಯೇಟ್ ಆಗಿ ಆ ಪೇಪರ್ ಅನ್ನ ಕಟ್ ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೊಳ್ತೀರಾ.
ಈಗ ವಾಟ್ಸ್ಆ್ಯಪ್, ಶೇರ್ ಚಾಟ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ರೀತಿ ಪ್ಲಾಟ್ಫಾರ್ಮ್ನಲ್ಲಿ ಒಳ್ಳೆಯ ಸುಭಾಷಿತಗಳು, ಜೀವನಕ್ಕೆ ಮೌಲ್ಯಯುತವಾದಂತಹ ವಾಕ್ಯಗಳು, ಅರ್ಥ ಗಂಭೀರತವಾದಂತಹ ವಾಕ್ಯಗಳನ್ನ ಕಂಡ್ರೆ ಇಮಿಡಿಯೇಟ್ ಆಗಿ ಅದನ್ನ ಸ್ಕ್ರೀನ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ತೀರಾ. ನೀವು ಹೀಗೆ ಇದ್ದೀರಾ ಅಥವಾ ಇಲ್ವೋ ಅಂತ ಖಂಡಿತವಾಗಿಯೂ ಕಮೆಂಟ್ನಲ್ಲಿ ತಿಳಿಸಿ. ವೃಶ್ಚಿಕ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ನವಮ ಭಾವದಲ್ಲಿ, ನಿಮ್ಮ ದ್ವಿತೀಯ ಭಾವದಲ್ಲಿ ಸೂರ್ಯಗ್ರಹ, ನಿಮ್ಮ ರಾಶಿಯಲ್ಲಿ ಬುಧ ಗ್ರಹ, ಚತುರ್ಥ ಭಾವದಲ್ಲಿ ಶನಿ ಗ್ರಹದ ಜೊತೆ ಶುಕ್ರ, ಗ್ರಹ ಪಂಚಮದಲ್ಲಿ ರಾಹು ಗ್ರಹ ಸಪ್ತಮದಲ್ಲಿ ಗುರುಗ್ರಹ, ಲಾಭಸ್ಥಾನದಲ್ಲಿ ಕೇತು ಗ್ರಹ ಸ್ಥಿತವಾಗಿದೆ. ವೃಶ್ಚಿಕ ರಾಶಿಯವರಿಗೆ 2026ರಲ್ಲಿ ನಡೆಯುವಂತಹ ಮೊದಲನೆಯ ಚಮತ್ಕಾರ, ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ಪ್ರಸ್ತುತವಾಗಿ ನವಮ ಭಾವದಲ್ಲಿ ಸ್ಥಿತವಾಗಿದೆ. ಈ ತಿಂಗಳಲ್ಲಿ ವಕ್ರಿಯಾಗಿ ಹಿಂದಿನ ಭಾವದಂತಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುತ್ತದೆ. ನಂತರ ಮಧ್ಯ ತಿಂಗಳಲ್ಲಿ ಮಂಗಳ ಗ್ರಹ ನಿಮ್ಮ ವೃತ್ತಿ ಸ್ಥಾನದಲ್ಲಿ, ನಿಮ್ಮ ಲಾಭ ಸ್ಥಾನದಲ್ಲಿ ಗೋಚಾರವಾಗಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ವೃತ್ತಿಯಲ್ಲಿ ದೊಡ್ಡ ಬದಲಾವಣೆಗಳು ಆಗಲಿದೆ. ನಿಮ್ಮ ಜಾಬ್ನಲ್ಲಿ ಪ್ರಮೋಷನ್ ಆಗುತ್ತೆ. ಯಾರೆಲ್ಲ ಜಾಬ್ಗಾಗಿ ಹುಡುಕಾಟ ನಡೆಸ್ತಿದ್ದೀರೋ ಅವರಿಗೆ ಹೊಸ ಜಾಬ್ ಸಿಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ಇದೇ ನೀವು ನಿಮ್ಮ ಇನ್ಕಮ್ ಅನ್ನ ಹೆಚ್ಚು ಮಾಡಿಕೊಳ್ಳುವಂತಹ ಆಲೋಚನೆಗಳನ್ನ ಮಾಡ್ತಿರ್ತೀರಾ. ಈ ಟೈಮ್ ಪೀರಿಯಡ್ ನಲ್ಲಿ ಮೊದಲ ತಿಂಗಳ ನಂತರ ನಿಮ್ಮ ಕರಿಯರ್ ಲೈಫ್ ನಲ್ಲಿ ಪಾಸಿಟಿವ್ ಬದಲಾವಣೆಗಳನ್ನ ಖಂಡಿತವಾಗಿಯೂ ಕಾಣ್ತೀರಾ. ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಂತಹ ಪ್ರಯತ್ನ, ಆಲೋಚನೆಗಳನ್ನ ಮಾಡ್ತಿರ್ತೀರಾ. ಪ್ರಾಫಿಟ್ ಆಗುತ್ತಾ ಅಥವಾ ಲಾಸ್ ಆಗುತ್ತಾ ಅಂತ ಅನುಮಾನ ಬೇಡ. ಈ ತಿಂಗಳ ನಂತರ ಅರ್ಧಾಷ್ಟಮ ಶನಿಯಿಂದ ಮುಕ್ತಿ ಸಿಗೋದ್ರ ಮೂಲಕ ನಿಮ್ಮ ಬಿಸ್ನೆಸ್ ನಲ್ಲಿ 70 to 80% ಧನಲಾಭ ಹಾಗೂ ಪಾಸಿಟಿವ್ ಪರಿವರ್ತನೆಗಳನ್ನು ಕಾಣಬಹುದು. ನಿಮಗೆ ಭಯವಿದ್ರೆ ನಿಮ್ಮ ಜನ್ಮ ಜಾತಕವನ್ನ ಒಮ್ಮೆ ಪರಿಶೀಲನೆಯನ್ನ ಮಾಡಿಸಿಕೊಂಡು ನಂತರ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಎರಡನೆಯದಾಗಿ ಗುರುಗ್ರಹ ನಿಮ್ಮ ಸಪ್ತಮ ಭಾವದಿಂದ ಅಷ್ಟಮ ಭಾವಕ್ಕೆ ಸಂಚಾರ ಮಾಡುತ್ತೆ. ಮಧ್ಯ ವರ್ಷದ ಒಳಗೆ ವೃಶ್ಚಿಕ ರಾಶಿಯವರಿಗೆ ವಿವಾಹ ಯೋಗವಿದೆ. ಮದುವೆಗಾಗಿ ವರ ಅಥವಾ ವಧುವಿನ ಅನ್ವೇಷಣೆಯಲ್ಲಿದ್ರೆ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗುವಂತಹ ಸಾಧ್ಯತೆಗಳಿವೆ. ನಿಮಗೆ ಅವಾರ್ಡ್ ಸಿಗಬಹುದು. ಯಾರಾದ್ರೂ ನಿಮಗೆ ಗೌರವ ಸನ್ಮಾನಗಳನ್ನ ಮಾಡ್ತಾರೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಗೆ ಮನ್ನಣೆ ಸಿಗುವಂತಹ ವರ್ಷವಾಗಿದೆ. ಮೂರನೆಯದಾಗಿ ಗುರುಗ್ರಹ ಅಷ್ಟಮಕ್ಕೆ ಪ್ರವೇಶಿಸಿದಾಗ ನಂತರ ನಿಮ್ಮ ಪ್ರೀತಿ ಜೀವನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಶನ್ ಉಂಟಾಗಬಹುದು. ವಿನಾಕಾರಣ ವೈಮನಸ್ಸುಗಳು ಈ 3 ತಿಂಗಳ ನಂತರ ಕಂಡು ಬರಲಿದೆ ಎಂದು ಎಚ್ಚರಿಕೆಯ ವಿಚಾರ ಚಮತ್ಕಾರವಲ್ಲ. ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಹಲ್ಲಿನ ಸಮಸ್ಯೆಗಳು, ಮುಖದ ಸಮಸ್ಯೆಗಳು ಉಂಟಾಗಬಹುದು. ಲಿವರ್ ಫ್ಯಾಟಿ, ಡೈಜೆಷನ್, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಉಂಟಾಗೋದ್ರಿಂದ ಬಹಳ ಕೇರ್ಫುಲ್ ಆಗಿರಬೇಕಾಗುತ್ತೆ. ಆರೋಗ್ಯಕರ ಆಹಾರಗಳನ್ನ ಸೇವನೆ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಆರ್ಗ್ಯುಮೆಂಟ್ಸ್ಗಳನ್ನ ಆಗಬಹುದು. ಈ ಟೈಮ್ನಲ್ಲಿ ಗುರು ನಿಮ್ಮ ದ್ವಿತೀಯಾಧಿಪತಿಯಾಗಿ ಅಷ್ಟಮದಲ್ಲಿ ಗೋಚಾರ ಮಾಡಿದಾಗ ಮೇ ತಿಂಗಳ ನಂತರ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಬಹಳ ಎಚ್ಚರಿಕೆ ಹಾಗೂ ಸಮಾಧಾನವಾಗಿ ಇರಬೇಕಾಗುತ್ತೆ. ನಾಲ್ಕನೆಯದಾಗಿ ಅರ್ಧಾಷ್ಟಮ ಶನಿಯಿಂದ ಮುಕ್ತಿ ಸಿಗಲಿದೆ. ಪಂಚಮಕ್ಕೆ ಶನಿಗ್ರಹ ಪ್ರವೇಶಿಸಿದಾಗ ಶನಿಗ್ರಹ ಹೆಚ್ಚು ತೊಂದರೆಗಳನ್ನ ಕೊಡುವುದಿಲ್ಲ. 3 ತಿಂಗಳವರೆಗೂ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಈ ತಿಂಗಳ ನಂತರ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವೃತ್ತಿಯನ್ನ ಕಾಣಬಹುದು. ಒಳ್ಳೆಯ ಡಾಕ್ಟರ್ ಸಿಗ್ತಾರೆ. ಬೆಸ್ಟ್ ಟ್ರೀಟ್ಮೆಂಟ್ ಸಿಗೋದ್ರ ಮೂಲಕ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು. ನಿಮ್ಮ ಜಾಬ್ನಲ್ಲಿ ಇರುವಂತಹ ಭಯ, ಆತಂಕ ಎಲ್ಲವೂ ಕಡಿಮೆ ಆಗಲಿದೆ. ಐದನೆಯದಾಗಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಪಂಚಮಕ್ಕೆ ಶನಿಗ್ರಹ ಪ್ರವೇಶಿಸಲಿದ್ದಾರೆ. 3 ತಿಂಗಳ ನಂತರ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹಾರ್ಡ್ ವರ್ಕ್ ಅನ್ನ ಮಾಡ್ತಿರ್ತೀರಾ. ಒಳ್ಳೆಯ ರೀತಿಯಲ್ಲಿ ಅಂಕಗಳನ್ನ ಪಡೆಯುತ್ತೀರಾ. ಶಾಸ್ತ್ರಗಳ ಪ್ರಕಾರ ಶನಿಗ್ರಹ ಯಾವ ಭಾವಕ್ಕೆ ಪ್ರವೇಶಿಸ್ತದೋ ಆ ಭಾವದ ಕಾರಕತ್ವಗಳ ಬಗ್ಗೆ ನಾವು ನಮ್ಮ ಎಫರ್ಟ್ಗಳನ್ನ, ನಮ್ಮ ಎನರ್ಜಿಯನ್ನ ಆ ಭಾವಕ್ಕೆ ಸ್ಪೆಂಡ್ ಮಾಡಲೇಬೇಕು. ಪಂಚಮ ಸ್ಥಾನ ಅಂದ್ರೆ ಮಕ್ಕಳು, ವಿದ್ಯಾರ್ಥಿ ಅಭ್ಯಾಸ, ಪ್ರೀತಿ ಪ್ರೇಮದ ವಿಚಾರ, ಆರೋಗ್ಯ, ಈ ವಿಚಾರದಲ್ಲಿ ಶನಿಗ್ರಹ ಪಾಸಿಟಿವ್ ರಿಸಲ್ಟ್ಗಳನ್ನ ಕೊಡ್ತಾರೆ. ನಿಮ್ಮ ಕೈಯಿಂದ ಈ ವಿಚಾರಗಳಿಗೆ ಎಫರ್ಟ್ ಅನ್ನ ಹಾಕಿಸುವಂತೆ ಮಾಡ್ತಾರೆ. ಪಂಚಮ ಶನಿಗೆ ಯಾರು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. 7.5 ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿಗಿಂತ ಪಂಚಮ ಶನಿ ಹೆಚ್ಚು ಸಮಸ್ಯೆಗಳನ್ನ, ತೊಂದರೆಗಳನ್ನ ಕೊಡೋದಿಲ್ಲ. ಭಯ ಪಡಬೇಡಿ. ಆರನೆಯದಾಗಿ ವೃಶ್ಚಿಕ ರಾಶಿಯವರಿಗೆ ರಾಹು ಗ್ರಹ ನಿಮ್ಮ ಪಂಚಮ ಸ್ಥಾನದಿಂದ ಹಿಂದಿನ ಮನೆಗೆ ಗೋಚಾರ ಮಾಡ್ತಾರೆ. ರಾಹು ಗ್ರಹದ ಪರಿವರ್ತನೆಯಾಗಲಿದೆ. ಈ 1.5 ವರ್ಷದಿಂದ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ರಾಹು ಗ್ರಹ ಭಯ, ಕನ್ಫ್ಯೂಷನ್, ಆತಂಕಗಳನ್ನ ಕೊಟ್ಟಿತ್ತು. ನೀವು ಎಷ್ಟೇ ಚೆನ್ನಾಗಿ ಪ್ರಿಪೇರ್ ಆಗಿ ಹೋದ್ರು ಎಕ್ಸಾಮ್ ಟೈಮ್ನಲ್ಲಿ ಪ್ರಶ್ನೆಗಳನ್ನ ನೋಡಿದ್ರೆ ಮನಸ್ಸಿನಲ್ಲಿ ಕನ್ಫ್ಯೂಷನ್ಗಳು, ಡೌಟ್ಸ್ಗಳು ಉಂಟಾಗ್ತಾ ಇತ್ತು. 5 ತಿಂಗಳ ನಂತರ ಎಲ್ಲದಕ್ಕೂ ಪರಿಹಾರ ಸಿಗಲಿದೆ. ನಿಮ್ಮ ಅನುಮಾನ, ಕನ್ಫ್ಯೂಷನ್ಗಳಿಗೆ ಫುಲ್ ಸ್ಟಾಪ್ ಸಿಗಲಿದೆ. ಏಳನೆಯದಾಗಿ ವೃಶ್ಚಿಕ ರಾಶಿಯವರು ನಿಮ್ಮ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ವಿನಾಕಾರಣ ಅನುಮಾನಗಳನ್ನ, ಆತಂಕಗಳನ್ನ ಪಡ್ತಾ ಇದ್ರೆ ಮೊದಲೇ ವೃಶ್ಚಿಕ ರಾಶಿಯವರು ಯಾರನ್ನ ಅಷ್ಟು ಸುಲಭವಾಗಿ ನಂಬುವರಲ್ಲ. ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ಗಳಾಗಿರ್ತೀರಾ. ರಾಹುಗ್ರಹದ ಪರಿವರ್ತನೆಯಿಂದ ನಂತರ ನಿಮ್ಮ ವೈವಾಹಿಕ ಜೀವನ, ಪ್ರೀತಿಯ ಜೀವನದಲ್ಲಿ
ಸುಮಧುರ ಬಾಂಧವ್ಯ ಹೆಚ್ಚಾಗಲಿದೆ. ನಿಮ್ಮ ಮನಸ್ಸಿನಲ್ಲಿ ಭಯ, ಆತಂಕ, ಅನುಮಾನ, ಭ್ರಮೆಗಳು ಎಲ್ಲವೂ ಕಡಿಮೆ ಆಗಲಿದೆ. ವೃಶ್ಚಿಕ ರಾಶಿಯವರು ಉತ್ತಮ ಆರೋಗ್ಯ ಹಾಗೂ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ನಲ್ಲಿ ಹೆಚ್ಚಿನ ಯಶಸ್ಸನ್ನ ಪಡೆಯಲು ಪ್ರತಿನಿತ್ಯ ಹನುಮಾನ್ ಚಾಲಿಸವನ್ನ ತಪ್ಪದೆ ಪಠಣೆ ಮಾಡಿ. ಪ್ರತಿ ಮಂಗಳವಾರ ನರಸಿಂಹಸ್ವಾಮಿ ದೇವರ ದರ್ಶನವನ್ನ ಮಾಡಿ, ನರಸಿಂಹಸ್ವಾಮಿ ಕವಚವನ್ನ ಪಠಿಸೋದ್ರಿಂದ ಎಲ್ಲವೂ ಶುಭವಾಗುತ್ತದೆ. ಆರ್ಥಿಕ ಸ್ಥಿತಿ. ಈ ವರ್ಷ ನಿಮ್ಮ ಆರ್ಥಿಕ ಜೀವನದಲ್ಲಿ ಮಿಶ್ರ ಫಲವನ್ನ ಕಾಣುವಿರಿ. ಹಣಕಾಸಿನ ಪರಿಸ್ಥಿತಿಯಲ್ಲಿ ಏರಿಳಿತಗಳು ಇರುತ್ತದೆ. ನೀವು ನಿಮ್ಮ ಹಣವನ್ನ ಮನರಂಜನೆಗಾಗಿ ಐಷಾರಾಮಿ ವಸ್ತುಗಳನ್ನ ಖರೀದಿಸಲು ಖರ್ಚು ಮಾಡಿರ್ತೀರಿ. ಈ ತಿಂಗಳು ನಿಮ್ಮ ಹಠಾತ್ ಹಣದ ಲಾಭಗಳನ್ನ ಸಹ ಪಡೆಯಬಹುದು. ನ್ಯಾಯಾಲಯದಲ್ಲಿ ಹಣ ಆಸ್ತಿ ವಿಷಯ ನಡೀತಾ ಇದ್ರೆ ಅದರ ತೀರ್ಪು ನಿಮ್ಮ ಪರವಾಗಿ ಬರಬಹುದು. ಈ ಸಮಯದಲ್ಲಿ ನೀವು ಹಣವನ್ನ ಗಳಿಸುವಿರಿ. ಆದರೆ ಹಣವನ್ನ ಹೇಗೆ ಬಳಸುವುದು ಎಂಬುದರ ಬಗ್ಗೆ ಗಮನ ಹರಿಸಬೇಕು. ಹಣದ ದುರಾಸೆಯಲ್ಲಿ ಸಂಪೂರ್ಣವಾಗಿ ಕಾನೂನು ಬಾಹಿರ ಅಥವಾ ಅನೈತಿಕವಾದ ಯಾವುದೇ ಕೆಲಸವನ್ನ ಮಾಡಬೇಡಿ. ಐಷಾರಾಮಿ ವಸ್ತುಗಳನ್ನ ಕಡಿತಗೊಳಿಸಿ ಮತ್ತು ಹಣವನ್ನ ಉಳಿಸುವತ್ತ ಗಮನ ಹರಿಸಿ. ವೃತ್ತಿ ಜೀವನ. ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧ್ಯವಿದೆ. ನಿಮ್ಮ ಉದ್ಯೋಗ ಮತ್ತು ವ್ಯವಹಾರಗಳಿಗೆ ಈ ಸಮಯ ಅನುಕೂಲಕರವಾಗಿದೆ. ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ವಿಯಾಗಿ ಮುಂದುವರಿಸಲು ನೀವು ಶ್ರಮಿಸ್ತೀರಿ. ಮುಂದೆ ಸಾಗಲು ಅನೇಕ ಸುವರ್ಣ ಅವಕಾಶಗಳು ನಿಮ್ಮ ಮುಂದೆ ಬರಲಿವೆ. ವೃತ್ತಿ ಜೀವನಕ್ಕಾಗಿ ವಿದೇಶಕ್ಕೆ ಹೋಗುವ ಸಾಧ್ಯತೆಗಳು ಕೂಡ ಇವೆ. ಉದ್ಯೋಗದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆಗಳಿವೆ ಅಥವಾ ನಿಮ್ಮ ಆದಾಯದಲ್ಲಿ ಹೆಚ್ಚಳ ಸಾಧ್ಯವಿದೆ. ಈ ಸಮಯದಲ್ಲಿ ನೀವು ಸಹಾಯಕ್ಕಾಗಿ ನಿಮ್ಮ ಸಹೋದ್ಯೋಗಿಗಳನ್ನ ಅವಲಂಬಿಸದಿರುವುದು ಉತ್ತಮ. ಯಾಕಂದ್ರೆ ಈ ಸಮಯದಲ್ಲಿ ಅವರು ನಿಮ್ಮ ಯಶಸ್ಸಿನಿಂದ ಕಿರಿಕಿರಿಗೊಳ್ಳಬಹುದು ಅಥವಾ ನಿಮ್ಮ ಒಳ್ಳೆಯ ಕೆಲಸಕ್ಕೆ ಅವರು ಸ್ವತಃ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳಬಹುದು. ಆದ್ದರಿಂದ ಜಾಗರೂಕರಾಗಿರಿ. ಮುನ್ನೆಚ್ಚರಿಕೆಗಳು. ಸಂಬಂಧದಲ್ಲಿ ಜಾಗರೂಕರಾಗಿರಿ. ವಾಗ್ವಾದಗಳಲ್ಲಿ ತೊಡಗಬೇಡಿ. ನಿಮ್ಮ ಜೊತೆಗಿರುವ ಕೆಲವು ಜನರು ನಿಮ್ಮ ಯಶಸ್ಸಿನಿಂದ ಸಂತೋಷವಾಗಿಲ್ಲ. ಅವರು ಕೆಲವು ವದಂತಿಗಳನ್ನು ಹರಡಬಹುದು ಮತ್ತು ನಿಮ್ಮನ್ನ ದೂಷಿಸಲು ಪ್ರಯತ್ನಿಸಬಹುದು. ಎಚ್ಚರದಿಂದಿರಿ. ಪರಿಹಾರಗಳು. ರಾಹುಕೇತು ಶಾಂತಿ ಪೂಜೆ ಸೂಕ್ತ. ಗಣೇಶ ದೇವಾಲಯಗಳಿಗೆ ಭೇಟಿ ನೀಡಿ. ಸಂಕಷ್ಟ ಚತುರ್ಥಿ ವ್ರತವು ನೀವು ತೆಗೆದುಕೊಳ್ಳುವಂತಹ ಅತ್ಯಂತ ಪ್ರಮುಖ ವ್ರತವಾಗಲಿದೆ. ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ. ಅವರಿಗಾಗಿ ಪುಸ್ತಕಗಳು ಮತ್ತು ಪೆನ್ಗಳನ್ನ ಖರೀದಿಸಿ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ಸ್ ನಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ಕಾಮೆಂಟ್ ಮಾಡಿ. ಹಾಗೆ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.